ಡಿಫೆನ್ಸ್ ಫೋರ್ಸ್ ಸೇರಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಇವತ್ತು ನಾನು ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಆರ್ಮಿ EOCಯಲ್ಲಿ ಕಾಲ್ಫರ್ ಮಾಡಿದ್ದಾರೆ, ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇಲ್ಲಿ 10ನೇ ತರಗತಿ ಮೇಲೆ ಇದೆ, ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿ ಮೇಲೆ ಸಹಿತ ಕಾಲ್ಫರ್ನ್ ಮಾಡಿದ್ದಾರೆ. ನಾನು ನಿಮಗೆ 10ನೇ ತರಗತಿ ಮೇಲೆ ಯಾವ ಯಾವ ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಒಂದು ಫೈರ್ಮನ್ ಅದ 10ನೇ ತರಗತಿ ಮೇಲೆ, ಆಮೇಲೆ ಟ್ರೇಡ್ಸ್ಮನ್ ಅದ, ಆಮೇಲೆ MTS ಅದ. ಈ ರೀತಿಯಾಗಿ 10ನೇ ತರಗತಿ ಮೇಲೆ ಹುದ್ದೆಗಳನ್ನು ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಫೈರ್ಮನ್ ಮಾತ್ರ 10ನೇ ತರಗತಿ ಮೇಲೆ ಕರೆಕ್ಟಾಗಿ ಆನ್ಲೈನ್ ಅರ್ಜಿ ತೆಗೆದುಕೊಳ್ತಾ ಇದೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಫೈರ್ಮನ್ ಹುದ್ದೆಗಳಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾದ್ರೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನೀವು ನೇರವಾಗಿ ಆನ್ಲೈನ್ ಅರ್ಜಿಯನ್ನು ಹಾಕಬಹುದು. ಆಮೇಲೆ ಇನ್ನೊಂದು ಗೊತ್ತಿರಲಿ, ಈಗಾಗಲೇ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಇದೇ ತಿಂಗಳು 22ನೇ ತಾರೀಕು ಆನ್ಲೈನ್ ಅರ್ಜಿ ಹಾಕುವ ಕೊನೆಯ ದಿನಾಂಕವಾಗಿದೆ. ಅಂದರೆ 22/12/2024 ಆನ್ಲೈನ್ ಹಾಕುವ ಕೊನೆಯ ದಿನಾಂಕವಾಗಿದೆ. ಅಭ್ಯರ್ಥಿಗಳು ಇನ್ನೂ ಯಾರು ಆನ್ಲೈನ್ ಅರ್ಜಿಯನ್ನು ಹಾಕಿಲ್ಲ ಅಂಥವ್ರು, ನಿಮ್ಮ ಇಂಟ್ರೆಸ್ಟ್ ಇತ್ತಂದ್ರೆ ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿಸಿಂದ ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಇಲ್ಲಿ ಆನ್ಲೈನ್ ಅರ್ಜಿ ಅಂದರೆ ಹಾಕಲಿಕ್ಕೆ ಇಲ್ಲಿ ಯಾವುದೇ ರೀತಿ ಫೀಸ್ ಇಲ್ಲ. ಯಾರ ಫೀಸು, ನೀವು ಆನ್ಲೈನ್ ಅರ್ಜಿ ಹಾಕೋರು ಸೆಂಟ್ರದವ್ರು ಫೀಸ್ ಕೊಡ್ಬೋದು, ಆದರೆ ಗೋರ್ಮೆಂಟ್ಗೆ ಫೀಸ್ ಕಟ್ಟಬೇಕಂಥದ್ದು ಯಾವುದೂ ಇಲ್ಲ. ಇಲ್ಲಿ ಫ್ರೀ ಆಗಿದೆ, ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಸಹಿತ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಫೈರ್ಮನ್ ಎಷ್ಟು ಹುದ್ದೆಗಳದವಪ್ಪ ಅಂದರೆ 247 ಹುದ್ದೆಗಳದಾವ. ಇಲ್ಲಿ 247 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಇನ್ನೊಂದು ಏನಪ್ಪ, ಕರ್ನಾಟಕದವ್ರಿಗೆ ಸಪ್ರೇಟ್ ಅದಾವಂತಿಲ್ಲ, ಆಲ್ ಇಂಡಿಯಾ ಇದು. ಆಲ್ ಇಂಡಿಯಾ 247 ಹುದ್ದೆಗಳದಾವ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಪರೀಕ್ಷೆ ಯಾವ ಭಾಷೆಯೊಳಗಿರ್ತದೆ ಅಂದ್ರೆ ಇಂಗ್ಲೀಷು ಮತ್ತು ಹಿಂದಿ ಒಳಗಿರ್ತದೆ. ನಿಮ್ಗೆ ಗೊತ್ತಿರಲಿ, ಯಾಕಂದರೆ ಈಗ SSC GD ಕಾಲ್ಫರ್ ಮಾಡಿರ್ತಾರೆ, ಅಲ್ಲಿ 13 ಭಾಷೆಯೊಳಗೆ ಬಂದಾವ. ಕರ್ನಾಟಕದವ್ರಿಗೆ ಕನ್ನಡ ಭಾಷೆ ಅಂತದ, ಆದರೆ ಇಲ್ಲಿ ಆ ರೀತಿ ಇಲ್ಲ. ಆಲ್ ಇಂಡಿಯಾ ಇದು ಮೆರಿಟ್ ಹಿಡಿತಾರೆ. ಆಮೇಲೆ ಭಾಷೆ ಯಾವುದಪ್ಪ ಅಂದರೆ ಇಂಗ್ಲೀಷು ಮತ್ತು ಹಿಂದಿ ಭಾಷೆಯಲ್ಲಿ ಪರೀಕ್ಷೆ ಇರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮಗೆ ಎಕ್ಸಾಮ್ ಸೆಂಟರ್ ಬಗ್ಗೆಯೂ ಸಹಿತ ಗೊತ್ತಿರಬೇಕು. ಎಕ್ಸಾಮ್ ಸೆಂಟರ್ ಅಂದಾಗ ಅಲ್ಲಿ ನಿಮ್ಮ ಚಾಯ್ಸಿಂಗ್, ನೀವು ಆನ್ಲೈನ್ ಅರ್ಜಿ ಹಾಕುವಾಗ 5 ಸೆಂಟ್ರ್ಗಳನ್ನ ಚಾಯ್ಸ್ ಮಾಡಿರಂತಾರೆ. 5 ಸೆಂಟ್ರ್ಗಳನ್ನ ಚಾಯ್ಸ್ ಮಾಡಬೇಕು. 5ರಲ್ಲಿ 1 ಸೆಂಟ್ರ್ ನಿಮಗೆ ಬರ್ತದೆ, ಆದರೆ ಕರ್ನಾಟಕದಲ್ಲಿ ಇಲ್ಲ, ಔಟ್ ಆಫ್ ಸ್ಟೇಟ್ ಬರ್ತದೆ. ನೀವು ಅಲ್ಲೇ ಫಿಸಿಕಲ್ಗೂ ಅಲ್ಲೇ ಹೋಗ್ಬೇಕಾಗ್ತದೆ, ಆಮೇಲೆ ಎಕ್ಸಾಮು ಸಹಿತ ಅಲ್ಲೇ ಹೋಗ್ಬೇಕಾಗ್ತದೆ. ನೀವು 5 ಸೆಂಟ್ರ್ನಲ್ಲಿ ಒಂದು ಚಾಯ್ಸಿಂಗ್ ಕೊಟ್ರಪ್ಪ ಅಂದ್ರೆ ಅದು ಯಾವ್ದು ನಿಮ್ಗೆ ಬರ್ತದೆ ಅಡ್ಮಿಟ್ ಕಾರ್ಡ್ನಾಗ, ಆ ಸೆಂಟ್ರಲ್ಲಿ ನಿಮ್ಮ ಫಿಸಿಕಲ್ ನಡೀತದೆ, ಅದೇ ಸೆಂಟ್ರಲ್ಲಿ ನಿಮ್ಮ ಎಕ್ಸಾಮ್ ನಡೀತದೆ. ಇದು ನಿಮ್ಗೆ ಮಾಹಿತಿ ಇರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಸಹಿತ ನಿಮ್ಗೆ ಗೊತ್ತಿರಬೇಕು. ಈಗ ಜನರಲ್ದವ್ರಿಗೆ ಹೆಂಗೆ ಬರ್ತದೆ ರೀ, 18ರಿಂದ 27 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿದ್ರಪ್ಪ ಅಂದ್ರೆ ನಿಮಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಇರ್ತದೆ. ಅಂದರೆ 27ರ ನಂತರ 3 ವರ್ಷ ಅಂದರೆ 30 ವರ್ಷವರೆಗೆ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ಎಷ್ಟಿದೆಪ್ಪ ಅಂದ್ರೆ 5 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರ್ತದೆ. 27ರಿಂದ 5 ಅಂದರೆ 32 ಒಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ SC ST ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೀತದೆ ಅಂದ್ರೆ, ಫಸ್ಟಿಗೆ ಫಿಸಿಕಲ್ ಇರ್ತದೆ. ಫಿಸಿಕಲ್ದಾಗ ನೀವು ಪಾಸ್ ಆದರೆ ನೆಕ್ಸ್ಟ್ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಯಾವ ರೀತಿ ಇರ್ತದಪ್ಪ ಅಂದ್ರೆ OMR ಮುಖಾಂತರ ಇರ್ತದೆ. OMR ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ಲ, OMR ಮುಖಾಂತರ ಎಕ್ಸಾಮ್ ಇರ್ತದೆ. ಅದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯೊಳಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಬರೋದು ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಫೈನಲ್ ಅಂತಿಮ ಮೆರಿಟನ್ನು ಮಾಡ್ತಾರೆ. ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತದೆ. ಇದರ ಬಗ್ಗೆಯೂ ಸಹಿತ ನಿಮಗೆ ಮಾಹಿತಿ ಇರಲಿ. ಅದೇ ರೀತಿಯಾಗಿ ಫೈರ್ಮನ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳ ಹೈಟ್ ಎಷ್ಟಿದೆಪ್ಪ ಅಂದ್ರೆ 165 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ST ವರ್ಗದ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟಿದೆಪ್ಪ ಅಂದ್ರೆ 162.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಚೆಸ್ಟ್ ಎಷ್ಟಿರಬೇಕಪ್ಪ ಅಂದ್ರೆ 80 ಸೆಂಟಿಮೀಟ್ರಿಂದ ವಿಸ್ತಾರ ಮಾಡಿದಾಗ 85 ಸೆಂಟಿಮೀಟ್ರ್ನ ಅಷ್ಟಾಗಬೇಕು. ಅದೇ ರೀತಿಯಾಗಿ ತೂಕ ಎಷ್ಟಿರಬೇಕಪ್ಪ ಅಂದ್ರೆ 50 kgಕ್ಕಿಂತ ಹೆಚ್ಚಿಗೆ ತೂಕವನ್ನು ಅಂದ್ರೆ ಹೈಟ್ ತಕ್ಕಂತೆ ವೇಟವನ್ನು ಹೊಂದಿರಬೇಕು. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ರನ್ನಿಂಗ್ ಎಷ್ಟಿದೆಪ್ಪ ಅಂದ್ರೆ 1600 ಮೀಟ್ರ್ ಓಟ ಇರ್ತದೆ. 1600 ಮೀಟ್ರ್ ಓಟವನ್ನು 6 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ 63.5 kg ತೂಕವನ್ನು ಹೊತ್ತುಕೊಂಡು ನೀವು 183 ಮೀಟ್ರ್ ಓಟವನ್ನು ಮಾಡೋದಿರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಹಗ್ಗವನ್ನು ಹತ್ತೋದು ಸಹಿತ ಬರ್ತದೆ. ಅಲ್ಲಿ ಎಷ್ಟು ಎತ್ತರ ಹಗ್ಗ ಇರ್ತದಪ್ಪ ಅಂದ್ರೆ
3 ಮೀಟ್ರ್ ಇರ್ತದೆ. 3 ಮೀಟ್ರ್ ಎತ್ತರವನ್ನು ಹಗ್ಗವನ್ನು ಹತ್ತೋದು ಬರ್ತದೆ. ಈ ರೀತಿಯಾಗಿ ಫಿಸಿಕಲ್ ಬರ್ತದೆ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕು, ಎಕ್ಸಾಮ್ ಯಾವ ರೀತಿ ಇರ್ತದಪ್ಪ ಅಂದ್ರೆ 150 ಪ್ರಶ್ನೆಗಳಿರ್ತಾವೆ. ಆಮೇಲೆ 150 ಮಾರ್ಕ್ಸ್ ಅದ. ಆಮೇಲೆ ಎಕ್ಸಾಮ್ ಟೈಮಿಂಗ್ ಎಷ್ಟೈತಪ್ಪ ಅಂದ್ರೆ 2 hours, 2 ಗಂಟೆ ಎಕ್ಸಾಮ್ ಟೈಮ್ ಇರ್ತದೆ. 150 ಪ್ರಶ್ನೆಗೆ 150 ಮಾರ್ಕ್ಸ್ ಇರ್ತಾವೆ. ಅಲ್ಲಿ ನಿಮ್ಗೆ ಗೊತ್ತಿರಲಿ, ನೀವು ತಪ್ಪಾಗಿ ಏನಾದರೂ ಆನ್ಸರ್ ಹಾಕಿದ್ರೆ 1/4 ನೆಗೆಟಿವ್ ಆಗ್ತದೆ. ಅದು ತಪ್ಪಾದ ಆನ್ಸರ್ ಹಾಕಬೇಕಾದ್ರೂ ಸಹಿತ ನೀವು ವಿಚಾರ ಮಾಡಿ ಸರಿಯಾದ ಆನ್ಸರನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ರೀಸನಿಂಗು 50 ಪ್ರಶ್ನೆಗಳಿದಾವೆ, GK 50 ಪ್ರಶ್ನೆಗಳಿದಾವೆ, ಮ್ಯಾಥ್ಸು 25 ಪ್ರಶ್ನೆಗಳಿದಾವೆ, ಆಮೇಲೆ ಇಂಗ್ಲೀಷ 25 ಪ್ರಶ್ನೆಗಳು. ಒಟ್ಟು 150 ಪ್ರಶ್ನೆಗಳು, 150 ಮಾರ್ಕ್ಸ್ ಇರ್ತದೆ. ಎಕ್ಸಾಮ್ ಟೈಮ್ ಎಷ್ಟಿರ್ತದಪ್ಪ ಅಂದ್ರೆ 2 hours ಇರ್ತದೆ. 2 ಗಂಟೆ ಒಳಗೆ ಬರಿಬೇಕು. ಆಮೇಲೆ ಇದು ನೀವು ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ, ಈಗಾಗಲೇ ನಾನು ಹೇಳಿದೆ, ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಯಾವುದೇ ರೀತಿ ಫೀಸ್ ಇರೋಂಗಿಲ್ಲ. ಆನ್ಲೈನ್ ಸೆಂಟರ್ದವ್ರು ಫೀಸ್ ತೊಗೋತಾರೆ, ಅದನ್ನು ಕೊಡಬೇಕಾಗ್ತದೆ. ಅಲ್ಲಿ ಕಟ್ಟುವಂಥದ್ದು ಯಾವುದೂ ಇರೋಂಗಿಲ್ಲ. ಅಭ್ಯರ್ಥಿಗಳಿಗೆ ಡಿಫೆನ್ಸ್ ಫೋರ್ಸ್ ಸೇರಬೇಕು ಅಂತಕ್ಕಂಥ ಕನಸನ್ನು ಹೊಂದಿದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಯಾಕಂದ್ರೆ ಭಾಳಷ್ಟು ಜನ ವಿಚಾರ ಏನು ಮಾಡ್ತಾರೆ, ವೇಕೆನ್ಸಿ ಕಡಿಮೆ ಇದಾವೆ, ನಮ್ಮದೆಲ್ಲಿ ಆಕತಿ, ಈ ರೀತಿ ವಿಚಾರ ಮಾಡ್ತಿರ್ತಾರೆ. ಆದರೆ ಆ ರೀತಿ ವಿಚಾರ ಮಾಡಬಾರ್ದು. ಎಕ್ಸಾಮ್ಗೆ ಹೋಗೋದು ಬಿಡೋದು, ನೌಕರಿ ಸೇರೋದು ಬಿಡೋದು ಆಮೇಲೆ ರೀ. ಫಸ್ಟ್ ನಾವು ಆನ್ಲೈನ್ ಅರ್ಜಿಯನ್ನು ಹಾಕೋದು. ಆನ್ಲೈನ್ ಅರ್ಜಿಯನ್ನು ಹಾಕಿದಾಗ ಸಮೀಪದ ಸ್ಟೇಟ್ಗಳು ನಮಗೆ ಎಕ್ಸಾಮ್ ಸೆಂಟರ್ ಬಂದು ಅಂದ್ರೆ ಹೋಗಿ ಫಿಸಿಕಲ್ನು ಅಟೆಂಡ್ ಮಾಡೋದು, ಅದೇ ರೀತಿಯಾಗಿ ಎಕ್ಸಾಮ್ನು ಅಟೆಂಡ್ ಮಾಡೋದು. ಯಾವ ರೀತಿ ಫಿಸಿಕಲ್ ಇರ್ತದೆ, ಯಾವ ರೀತಿ ಎಕ್ಸಾಮ್ ಇರ್ತದೆ, ಮೆಡಿಕಲ್ ಯಾವ ರೀತಿ ಇರ್ತದೆ, ಪ್ರತಿಯೊಂದು ನಾವು ತಿಳ್ಕೊಬೇಕು ರೀ. ತಿಳ್ಕೊಂಡು ನಾವು ಮಾಡಬೇಕು. ಅದೇ ರೀತಿಯಾಗಿ ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ವೆಬ್ಸೈಟ್ನಲ್ಲಿ ಓಪನ್ ಮಾಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಆನ್ಲೈನ್ ಅರ್ಜಿ ಹಾಕಿರಿ. ಇದೇ ತಿಂಗಳು 22ನೇ ತಾರೀಕು ಲಾಸ್ಟ್ ಅದ ಆನ್ಲೈನ್ ಅರ್ಜಿ ಹಾಕೋದು. ಅಭ್ಯರ್ಥಿಗಳಿಗೆ ಅರ್ಜಿ ಹಾಕುವಂಥ ಇಂಟ್ರೆಸ್ಟ್ ಇದ್ದವರು ಈ ಕೂಡಲೇ ಆನ್ಲೈನ್ ಅರ್ಜಿನ ಹಾಕಿರಿ. ಅಭ್ಯರ್ಥಿಗಳಿಗೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಅಭ್ಯರ್ಥಿಗಳೇ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.